ಈ ದಿನ ಶಾಸಕರು ತುಂಬ ಅರ್ಥಪೂರ್ಣವಾದಂಥ ಹಾಗೂ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದಾಗ ಭಾಳ ವಿಶೇಷ ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ನಾನು ಬಂದಿದ್ದೀನಿ. ಸರ್, ಈ ಕಾರ್ಯಕ್ರಮಕ್ಕೆ ಬಂದ ಮೇಲೆ ನನಗೆ ಅನಿಸಿದ್ದೇನೆಂದರೆ, ತಾವು ಸಂಸದರು ಹಾಗೂ ಶಾಸಕರು ಇಬ್ಬರು ಕೂಡ ತಮ್ಮ ಮನೆಯಿಂದಲೇ ಆ ಮಹಿಳಾ ಸಬಲೀಕರಣ ಇರೋದ್ರಿಂದ ತಮ್ಮ ರಾಜಕೀಯ ವೃತ್ತಿಯಲ್ಲೂ ಕೂಡ ತಾವು ಅದನ್ನು ಮುಂದುವರಿಸ್ತಾ ಇದ್ದೀರಿ ಸರ್. ಒಂದು ಒಳ್ಳೆ ಮಹಿಳೆಯರಿಗೆ ಒಂದು ಒಳ್ಳೆ ವಾತಾವರಣನ ತಾವು ಸೃಷ್ಟಿ ಮಾಡಿದ್ದೀರಿ. ತಮ್ಮ ಈ ಒಂದು ರಾಜಕೀಯ ವೃತ್ತಿಯಲ್ಲಿ ಇದೇ ರೀತಿ ತಾವು ಇನ್ನೂ ಅದ್ಭುತವಾಗಿ ಬೆಳೆಯಲಿ ಅಂತೇಳಿ ನಾನು ತಮಗೆ ಇಬ್ಬರಿಗೂ ಹಾರೈಸ್ತೀನಿ ಸರ್. ಎಷ್ಟೊಂದು ರೀಸನ್ ಇಂದ ಹಣ ಒಂದೇ ಕಾರಣ ಅಲ್ಲದೆ ಎಷ್ಟೊಂದು ಕುಟುಂಬ ಸಂಬಂಧ ಸರಿ ಇಲ್ಲದೆ ಇರೋ ಕಾರಣಗಳಿಂದ ಆಗಲಿ ಕೂಡ ಎಷ್ಟೊಂದು ಜನಕ್ಕೆ ಸೀಮಂತ ಮಾಡ್ಕೊಳಕ್ ಆಗಿರಲ್ಲ. ಸೊ ಅವ್ರದ್ದೇನು ಆಸೆನ ದೊಡ್ಡ ಮನೆ ಕುಟುಂಬದವ್ರು ಇವತ್ತು ನೆರವೇರಿಸ್ತಾ ಇದ್ದೀರಾ. ಸೊ ಎಲ್ಲ ಹೆಣ್ಮಕ್ಳು ಪರವಾಗಿ ಶಾಸಕರಿಗೂ ಮತ್ತು ಅವ್ರ ಕುಟುಂಬಕ್ಕೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಈಗ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಮಹಿಳಾ ಅಧಿಕಾರಿಗಳು ತುಂಬ ಜನ ಇದ್ದೀವಿ. ಸೊ ಅದಕ್ಕೆ ಪೂರಕ ವಾತಾವರಣ ಮಾನ್ಯ ಸಂಸದರಿರ್ಬೋದು ಮತ್ತು ಎಲ್ಲ ಶಾಸಕರು ಕೂಡ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಸೊ ಎಲ್ಲ ಮಹಿಳಾ ಅಧಿಕಾರಿಗಳ ಪರವಾಗಿ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಅತ್ಯಂತ ಕಾಳಜಿಯುತವಾದಂಥ, ಜವಾಬ್ದಾರಿಯುತವಾದಂಥ, ಆದರ್ಶನೀಯವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಇಡೀ ಸಮಾಜಕ್ಕೆ ಇದೊಂದು ಆದರ್ಶನೀಯವಾದಂಥ ಕಾರ್ಯಕ್ರಮ ಅಂತ ಹೇಳ್ಬೋದಾಗಿದೆ. ಯಾಕಂದರೆ ಮಹಿಳೆ ಅಂದರೆ ಸುಮ್ಮನಲ್ಲ, ಸುಭದ್ರ ಸಮಾಜದ ರೂವಾರಿ ಮಹಿಳೆ ಆಗಿದ್ದಾಗಲೇ, ಹಾಗೆಯೇ ಸಮಾಜದಲ್ಲಿ ಸತ್ಪ್ರಜೆಗಳನ್ನು ರೂಪಿಸ್ತಕ್ಕಂಥ ರೂವಾರಿ ಮಹಿಳೆ ಆಗಿದ್ದಾಳೆ. ಸಂಯಮದ ತವನಿಧಿ ಮಹಿಳೆ ಅಂತೇಳಿ ಕರೀತಾರೆ. ಹಾಗೆಯೇ ಈ ಮಹಿಳೆ ಶಕ್ತಿ ಸ್ವರೂಪಿಣಿ ಅಂತೇಳಿ ಕರೀತಾರೆ. ಈ ಒಂದು ಕಾರ್ಯಕ್ರಮ ವಿಶೇಷತೆಯಿಂದ ಕೂಡಿದೆ.